ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಅನುಬಂಧ ಸಂಸ್ಥೆಯಾಗಿರುವಂತಹ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯ ಮೂಲಕ ಸಮಸ್ತ ಜನತೆಗೆ ಶ್ರೀ ಭಗವದ್ಗೀತಾ ವಾಚನ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದಾರೆ. ಈ ಭಗವದ್ಗೀತಾ ಕಾರ್ಯಕ್ರಮದಲ್ಲಿ ಸಮಸ್ತ ಜನರು ಕೂಡ ನಮ್ಮ ಸನಾತನ ಧರ್ಮ ಪವಿತ್ರ ಗ್ರಂಥವಾದ ಭಗವದ್ಗೀತೆಯನ್ನು ಅರಿತು ತದ್ವಾರ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹವನ್ನು ಪಡೆದು ಮುಕ್ತಿಯನ್ನು ಹೊಂದಬೇಕೆಂಬ ಉದ್ದೇಶದಿಂದ ಈ ಭಗವದ್ಗೀತಾ ಪಾರಾಯಣ ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ್ದಾರೆ. ಭಗವದ್ಗೀತೆಯಲ್ಲಿ ಒಂದೊಂದು ಪಾದ, ಒಂದೊಂದು ಶ್ಲೋಕ ಅಥವಾ 10 ಶ್ಲೋಕ, 20 ಶ್ಲೋಕ ಅಥವಾ ಒಂದು ಅಧ್ಯಾಯ ಅಥವಾ 2 ಅಧ್ಯಾಯ ಅಥವಾ 6 ಅಧ್ಯಾಯಗಳು ಅಥವಾ ಅರ್ಧ ಭಗವದ್ಗೀತಾ ಅಥವಾ ಸಂಪೂರ್ಣ 700 ಶ್ಲೋಕಗಳು ಪಾರಾಯಣ ಮಾಡುವುದರಿಂದಲೂ ಕೂಡ ಪ್ರತಿಯೊಂದು ಹಂತದಲ್ಲೂ ಕೂಡ ತದ್ವಾರ ಬರಬೇಕಾಗಿರುವಂತಹ ಒಂದು ಫಲ ಬರುತ್ತೆ ಎಂಬುದು ಗೀತಾ ಮಹಾತ್ಮ್ಯದಲ್ಲಿ ಹೇಳಿದ್ದಾರೆ. ಆ ಭಗವದ್ಗೀತಾ ಪ್ರವಚನ ಪಾರಾಯಣವನ್ನು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯ ಮೂಲಕ ನಾವೆಲ್ಲರೂ ಕೂಡ ಇವತ್ತು ಪಾಲ್ಗೊಂಡಿದ್ದೇವೆ. ಅಂತಹ ಒಂದು ಭಗವದ್ಗೀತಾ ಪಾರಾಯಣ ಪ್ರವಚನ ಕಾರ್ಯಕ್ರಮದಲ್ಲಿ ಇದುವರೆಗೆ 5 ಅಧ್ಯಾಯಗಳ ಪಾರಾಯಣ ಪ್ರವಚನ ಸಂಪೂರ್ಣವಾಗಿದೆ. ಇವತ್ತು ನಾವು 6ನೇ ಅಧ್ಯಾಯಕ್ಕೆ ಕಾಲಿಟ್ಟಿದ್ದೇವೆ. ಈ 6ನೇ ಅಧ್ಯಾಯ ಪಾರಾಯಣ ಮಾಡೋಕ್ಕೂ ಮುಂಚೆ ಸಮಸ್ತ ಜಗತ್ತಿಗೆ ಗುರುಗಳು ಆಶೀರ್ವಾದ ಬೇಕೇ ಬೇಕಾಗುತ್ತೆ. ಅಂತಹ ಗುರು ಪ್ರಾರ್ಥನೆಯಿಂದ ಇವತ್ತು ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಈಗ ಗುರು ಪ್ರಾರ್ಥನೆಯನ್ನು ಮಾಡೋಣ. ಓಂ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದ ಪಂಕಜೇ. ತದನಂತರ ಶ್ರೀಕೃಷ್ಣನೇ ಶ್ರೀನಿವಾಸನಾಗಿರುವುದರಿಂದ ಆ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಈ ಭಗವದ್ಗೀತಾ ಪಾರಾಯಣದಿಂದ ಸಂಪೂರ್ಣವಾದ ಫಲವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಒಂದು ಮಹಾಸಂಕಲ್ಪವನ್ನು ನಾವೆಲ್ಲರೂ ಕೂಡ ಹೇಳೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಚ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಸಿದ್ಧ್ಯರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಚ ಸ್ವಸ್ವವಿಧಿ ನಿರ್ವಹಣ
కౌశలసిద్ధ్యర్థం సమస్త పాపక్షయార్థం భక్తి జ్ఞాన వైరాగ్య సిద్ధ్యర్థం శ్రీ గోపాలకృష్ణ ప్రేరణయా శ్రీ గోపాలకృష్ణ ప్రీత్యర్థం శ్రీమద్భగవద్గీతాయాః షష్ఠాధ్యాయాంతర్గత శ్లోకపారాయణం తథా భగవద్గీతాశ్రవణం చ కరిష్యామహే. ಗೀತಾತತ್ವವನ್ನು ಪ್ರಪಂಚಕ್ಕೆ ನೀಡಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆಯನ್ನು ಈಗ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ. ಈಗ ಶ್ರೀಮದ್ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ಗೀತಾ ಶ್ರೀಕೃಷ್ಣ ಪರಮಾತ್ಮನ ಮುಖಾರವಿಂದದಿಂದ ಬಂದರೂ ಕೂಡ ಗಣೇಶ ಲಿಖಿತ ವ್ಯಾಸವಿರಚಿತ ಎಂಬ ಉದ್ದೇಶದಿಂದ ಅಲ್ಲಿ ಶ್ರೀ ವೇದವ್ಯಾಸರ ಪ್ರಾರ್ಥನೆಯನ್ನು ಮಾಡೋಣ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. అథ శ్రీమద్భగవద్గీతాసు ఉపనిషత్సు బ్రహ్మ విద్యాయాం యోగశాస్త్రే శ్రీకృష్ణార్జున సంవాదే ఆత్మసంయమయోగో నామ షష్ఠోధ్యాయః. శ్రీభగవానువాచ అనాశ్రితః కర్మఫలం కార్యం కర్మ కరోతి యః స సన్యాసీ చ యోగీ చ న నిరగ్నిర్న చాక్రియః యం సన్యాసమితి ప్రాహుః యోగం తం విద్ధి పాండవ నహ్యసన్యస్త సంకల్పో యోగీ భవతి కశ్చన ఆరురుక్షోర్మునేర్యోగం కర్మ కారణముచ్యతే యోగారూఢస్య తస్యైవ శమః కారణముచ్యతే యదా హినేంద్రియార్థేషు న కర్మస్వనుషజ్యతే సర్వసంకల్ప సన్యాసీ యోగారూఢస్తదోచ్యతే ఉద్ధరేదాత్మనాత్మానం ఆత్మానమవసాదయేత్ ఆత్మైవ హ్యాత్మనో బంధుః ఆత్మైవ రిపురాత్మనః
బంధురాత్మాత్మనస్తస్య బంధురాత్మాత్మనస్తస్య ఏనాత్మైవాత్మనా జితః ఏనాత్మైవాత్మనా జితః అనాత్మనస్తు శత్రుత్వే అనాత్మనస్తు శత్రుత్వే వర్తేతాత్మైవ శత్రువత్ వర్తేతాత్మైవ శత్రువత్ జితాత్మనః ప్రశాంతస్య జితాత్మనః ప్రశాంతస్య పరమాత్మా సమాహితః పరమాత్మా సమాహితః శీతోష్ణసుఖదుఃఖేషు శీతోష్ణసుఖదుఃఖేషు తథా మానాపమానయోః తథా మానాపమానయోః జ్ఞానవిజ్ఞానతృప్తాత్మా జ్ఞానవిజ్ఞానతృప్తాత్మా కూటస్థో విజితేంద్రియః కూటస్థో విజితేంద్రియః యుక్త ఇత్యుచ్యతే యోగి యుక్త ఇత్యుచ్యతే యోగి సమలోష్టాశ్మకాంచనః సమలోష్టాశ్మకాంచనః సుహృన్మిత్రార్యుదాసీన సుహృన్మిత్రార్యుదాసీన మధ్యస్థద్వేష్య బంధుషు మధ్యస్థద్వేష్య బంధుషు సాధుష్వపి చ పాపేషు సాధుష్వపి చ పాపేషు సమబుద్ధిర్విశిష్యతే సమబుద్ధిర్విశిష్యతే యోగీ యుంజీత సతతం యోగి యుంజీత సతతం ఆత్మానం రహసి స్థితః ఆత్మానం రహసి స్థితః ఏకాకీయత చిత్తాత్మా ఏకాకీయత చిత్తాత్మా నిరాశీర పరిగ్రహః నిరాశీల పరిగ్రహః శుచౌ దేశే ప్రతిష్టాప్య శుచౌ దేశే ప్రతిష్టాప్య స్థిరమాసనమాత్మనః స్థిరమాసనమాత్మనః నాత్యుచ్ఛ్రితం నాతినీచం నాత్యుచ్ఛ్రితం నాతి నీచం చేలాజిన కుశోత్తరం చేలాజిన కుశోత్తరం తత్రైకాగ్రం మనః కృత్వా తత్రైకాగ్రం మనః కృత్వా యతచిత్తేంద్రియక్రియః యతచిత్తేంద్రియక్రియః ఉపవిశ్యాసనే యుంజ్యాద్ ఉపవిశ్వాసనే యుంజాత్ యోగమాత్మవిశుద్ధయే యోగమాత్మవిశుద్ధయే సమం కాయశిరోగ్రీవం సమం కాయ శిరోగ్రీవం ధారయన్నచలం స్థిరః ధారయన్నచలం స్థిరః సంప్రేక్ష్య నాసికాగ్రం స్వం సంప్రేక్షణాసికాగ్రం స్వం దిశశ్చానవలోకయన్ దిశశ్చానవలోకయన్ ప్రశాంతాత్మా విగతభీః ప్రశాంతాత్మా విగతభీః బ్రహ్మచారివ్రతే స్థితః బ్రహ్మచారి వ్రతే స్థితః మనః సంయమ్య మచ్చిత్తో మనః సంయమ్య మచ్చిత్తో యుక్త ఆసీత మత్పరః యుక్త ఆసీత మత్పరః యుంజన్నేవం సదాత్మానం యుంజన్నేవం సదాత్మానం యోగీ నియతమానసః యోగి నియతమానసః శాంతిం నిర్వాణ పరమాం శాంతిం నిర్వాణ పరమాం మత్సంస్థామధిగచ్చతి మత్సంస్థామధిగచ్చతి నాత్యశ్నతస్తు యోగోऽస్తి నాత్యశ్నతస్తు యోగోऽస్తి న చైకాంతమనశ్నతః న చైకాంతమనశ్నతః న చాతిస్వప్నశీలస్య న చాతి స్వప్నశీలస్య జాగ్రతో నైవ చార్జున జాగ్రతో నైవ చార్జున యుక్తాహార విహారస్య యుక్తాహార విహారస్య యుక్తచేష్టస్య కర్మసు యుక్తచేష్టస్య కర్మసు యుక్తస్వప్నావబోధస్య యుక్తస్వప్నావబోధస్య యోగో భవతి దుఃఖః యోగో భవతి దుఃఖః యదా వినియతం చిత్తం యదా వినయతం చిత్తం ఆత్మన్యేవావతిష్ఠతే ఆత్మన్యేవావతిష్ఠతే నిస్పృహः సర్వకామేభ్యో నిస్పృహः సర్వకామేభ్యో యుక్త ఇత్యుచ్యతే తదా యుక్త ఇత్యుచ్యతే తదా యథా దీపో నివాతస్థో యథా
दीपो निवातस्थो नेङ्गते सोपमा स्मृता नेङ्गते सोपमा स्मृता योगिनो यतचित्तस्य योगिनो यतचित्तस्य युञ्जते योगमात्मनः युञ्जते योगमात्मनः यत्रो परमते चित्तम् यत्रो परमते चित्तम् निरुद्धं योगसेवया निरुद्धं योगसेवया यत्र चैवात्मनात्मानम् यत्र चैवात्मनात्मानं पश्यन्नात्मनि तुष्यति पश्यन्नात्मनि तुष्यति सुखमात्यन्तिकं यत्तद् सुखमात्यन्तिकं यत्तद् बुद्धिग्राह्यमतीन्द्रियम् बुद्धिग्राह्यमतीन्द्रियम् वेत्ति यत्र न चैवायम् वेति यत्र न चैवायम् स्थितश्चलति तत्त्वतः स्थितश्चलति तत्त्वतः यं लब्ध्वा चापरं लाभम् यं लब्ध्वा चापरं लाभम् मन्यतेनाधिकं ततः मन्यतेनाधिकं ततः यस्मिन् स्थितो न दुःखेन यस्मिन् स्थितो न दुःखेन गुरुणापि विचाल्यते गुरुणापि विचाल्यते तं विद्यात् दुःखसंयोग तं विद्या दुःखसंयोग वियोगं योगसंज्ञितम् वियोगं योगसन्नितं सनिश्चयेन योक्तव्यो सनिश्चयेन योक्तव्यो योगो निर्विण्णचेतसा योगो निर्विण्णचेतसा सङ्कल्पप्रभवान् कामान् सङ्कल्पप्रभवान् कामान् त्यक्त्वा सर्वानशेषतः त्यक्त्वा सर्वानशेषतः मनसैवेन्द्रियग्रामम् मनसैवेन्द्रियग्रामम् विनियम्य समं ततः विनियम्य समन्ततः शनैः शनैरुपरमेत् शनैः शनैरुपरमे बुद्ध्या धृतिगृहीतया बुद्ध्या धृतिगृहीतया आत्मसंस्थं मनः कृत्वा आत्मसंसम्मनः कृत्वा न किञ्चिदपि चिन्तयेत् न किञ्चिदपि चिन्तयेत् यतो यतो निश्चरति यतो यतो निश्चरति मनश्चञ्चलमस्थिरम् मनश्चञ्चलमस्थिरम् ततस्ततो नियम्यैतद् ततस्ततो नियम्यैतद् आत्मन्येव वशं नयेत् आत्मन्येव वशं नयेत् प्रशान्तमनसं ह्येनम् प्रशान्तमनसं ह्येनं योगिनं सुखमुत्तमम् योगिनं सुखमुत्तमम् उपैति शान्तरजसम् उपैति शान्तरजसम् ब्रह्मभूतमकल्मषम् ब्रह्मभूतमकल्मषम् युञ्जन्नेवं सदात्मानम् युञ्जन्नेवं सदात्मानं योगी विगतकल्मषः योगी विगतकल्मषः सुखेन ब्रह्म संस्पर्शम् सुखेन ब्रह्म संस्पर्शम् अत्यन्तं सुखमश्नुते अत्यन्तं सुखमश्नुते सर्वभूतस्थमात्मानम् सर्वभूतस्थमात्मानं सर्वभूतानि चात्मनि सर्वभूतानि चात्मनि ईक्षते योगयुक्तात्मा ईक्षते योगयुक्तात्मा सर्वत्र समदर्शनः सर्वत्र समदर्शनः यो मां पश्यति सर्वत्र यो मां पश्यति सर्वत्र सर्वं च मयि पश्यति सर्वं च मयि पश्यति तस्याहं नः प्रणश्यामि तस्याहं न प्रणश्यामि स च मे न प्रणश्यति स च मे न प्रणश्यति सर्वभूतस्थितं यो मां सर्वभूतस्थितं यो मां भजत्येकत्वमास्थितः भजत्येकत्वमाश्रितः सर्वथा वर्तमानोऽपि सर्वथा वर्तमानोऽपि स योगी मयि वर्तते स योगी मयि वर्तते आत्मौपम्येन सर्वत्र आत्मौपम्येन सर्वत्र समं पश्यति योऽर्जुन समं पश्यति योऽर्जुन सुखं वा यदि वा दुःखं सुखं वा यदि वा दुःखं स योगी परमो मतः स योगी परमो मतः अर्जुन उवाच अर्जुन उवाच
योऽयं योगस्त्वया प्रोक्तः योऽयं योगस्त्वया प्रोक्तः साम्येन मधुसूदन साम्येन मधुसूदन एतस्याहं न पश्यामि एतस्याहं न पश्यामि चञ्चलत्वा स्थितिं स्थिराम् चञ्चलत्वा स्थितिं स्थिराम् चञ्चलं हि मनः कृष्ण चञ्चलं हि मनः कृष्ण प्रमाथि बलवदृढम् प्रमाथि बलवदृढम् तस्याहं निग्रहं मन्ये तस्याहं निग्रहं मन्ये वायोरिव सुदुष्करम् वायोरिव सुदुष्करम् श्रीभगवानुवाच श्रीभगवानुवाच असंशयं महाबाहो असंशयं महाबाहो मनो दुर्निग्रहं चलम् मनो दुर्निग्रहं चलम् अभ्यासेन तु कौन्तेय अभ्यासेन तु कौन्तेय वैराग्येन च गृह्यते वैराग्येण च गृह्यते असंयतात्मना योगो असंयतात्मना योगो दुष्प्राप इति मे मतिः दुष्प्राप इति मे मतिः वश्यात्मना तु यतता वश्यात्मना तु यतता शक्यो वाप्तुमुपायतः शक्यो वाप्तुमुपायतः अर्जुन उवाच अर्जुन उवाच अयति श्रद्धयोपेतो अयति श्रद्धयोपेतो योगाच्चलितमानसः योगाचलितमानसः अप्राप्य योगसंसिद्धिम् अप्राप्य योगसंसिद्धिम् कां गतिं कृष्ण गच्छति कां गतिं कृष्ण गच्छति कच्चिन्नो भयविभ्रष्टः कच्चिन्नो भयविभ्रष्टः छिन्नाभ्रमिव नश्यति छिन्नाभ्रमिव नश्यति अप्रतिष्ठो महाबाहो अप्रतिष्ठो महाबाहो विमूढो ब्रह्मणः पथि विमूढो ब्रह्मणः पथि एतन्मे संशयं कृष्ण एतन्मे संशयं कृष्ण छेत्तुमर्हस्य शेषतः छेतुमर्हस्य शेषतः त्वदन्यः संशयस्यास्य त्वदन्यः संशयस्यास्य छेत्ता न ह्युपपद्यते चेतानव्युपपद्यते श्रीभगवानुवाच श्रीभगवानुवाच पार्थनैवेह नामुत्र पार्थनैवेह नामुत्र विनाशस्तस्य विद्यते विनाशस्तस्य विद्यते न हि कल्याणकृत् कश्चित् न हि कल्याणकृत् कश्चित् दुर्गतिं तात गच्छति दुर्गतिं तात गच्छति प्राप्य पुण्यकृतां लोकान् प्राप्य पुण्यकृतान् लोकान् उषित्वा शाश्वती समाः नुषित्वा शाश्वती समाः शुचीनां श्रीमतां गेहे शुचीनां श्रीमतां गेहे योगभ्रष्टोऽभिजायते योगभ्रष्टोऽभिजायते अथवा योगिनामेव अथवा योगिनामेव कुले भवति धीमताम् कुले भवति धीमता एतद्धि दुर्लभतरम् एतद्धि दुर्लभतरम् लोके जन्म यदीदृशम् लोके जन्म यदीदृशम् तत्र तं बुद्धिसंयोग तत्र तं बुद्धिसंयोग लभते पौर्वदेहिकम् लभते पौर्वदेहिकम् यतते च ततो भूयः यतते च ततो भूयः संसिद्धौ कुरु नन्दन संसिद्धौ कुरु नन्दन पूर्वाभ्यासेन तेनैव पूर्वाभ्यासेन तेनैव क्रियते ह्यवशोऽपि सः क्रियते ह्यवशोऽपि सः जिज्ञासुरपि योगस्य जिज्ञासुरपि योगस्य शब्दब्रह्माति वर्तते शब्दब्रह्माति वर्तते प्रयत्नाद्यतमानस्तु प्रयत्नाद्यतमानस्तु योगी संशुद्ध किल्बिषः योगी संशुद्ध किल्बिषः अनेकजन्म संसिद्धः अनेकजन्म संसिद्धः ततो याति परां गतिम् ततो याति परां गतिम् तपस्विभ्योऽधिको योगी तपस्विभ्योऽधिको
ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ಯೋಗಿ ಭವಾರ್ಜುನ ತಸ್ಮಾದ್ ಯೋಗಿ ಭವಾರ್ಜುನ ಯೋಗಿನಾಮಪಿ ಸರ್ವೇಷಾಂ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಸಮೇ ಯುಕ್ತತಮೋ ಮತಃ. ಶ್ರೀ ಗುರುಭ್ಯೋ ನಮಃ. ಆದ್ದರಿಂದ ಇವತ್ತಿನ ದಿನ ವಿಶೇಷವಾಗಿ 22ನೆಯ ಶ್ಲೋಕದ ವ್ಯಾಖ್ಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೇನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಸನಿಶ್ಚಯೇನ ಯೋಕ್ತವ್ಯಃ ಯೋಗೋ ನಿರ್ವಿಣ್ಣ ಚೇತಸ ಅಂತ 22 ಮತ್ತು 23ನೆಯ ಶ್ಲೋಕಗಳನ್ನು ಭಗವಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ವೇದವ್ಯಾಸರ ಅನುಗ್ರಹ, ಅವರ ಒಂದು ಅಪಾರವಾದ ಜ್ಞಾನದ ರಾಶಿಯವರು. ಅಂತಹ ವೇದವ್ಯಾಸ ದೇವರ ಅನುಗ್ರಹದಿಂದ ಶ್ಲೋಕ ರೂಪದಲ್ಲಿ ಮಹಾಭಾರತದಲ್ಲಿ ಅಂತರ್ಗತವಾಗಿ ಈ ಶ್ಲೋಕಗಳು ನಮಗೆ ದೊರೆತಿವೆ. ಧ್ಯಾನಯೋಗದ ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ವಿ. ಧ್ಯಾನ ಹೇಗೆ ಮಾಡಬೇಕು ಅದೆಲ್ಲ ವಿಚಾರಗಳನ್ನು ಹೇಳಿದ್ರು. ಆಸನದ ಕ್ರಮವನ್ನು ಹೇಳಿದ್ರು. ಯಾವ ಕಾಲದಲ್ಲಿ ಮಾಡಬೇಕು, ಯಾವ ದೇಶದಲ್ಲಿ ಅರ್ಥಾತ್ ಯಾವ ಸ್ಥಳದಲ್ಲಿ ಕೂತ್ಕೊಂಡು ಮಾಡಬೇಕು, ಯಾವ ಆಸನವನ್ನು ಹಾಕ್ಕೊಂಡಿರಬೇಕು, ಮನಸ್ಸನ್ನು ಯಾವ ರೀತಿಯಾಗಿ ನಿಶ್ಚಲವಾಗಿಟ್ಕೊಂಡಿರಬೇಕು, ದೇಹದಲ್ಲಿ ಯಾವ ರೀತಿಯಾದ ಒಂದು ವ್ಯವಸ್ಥೆ ಇರಬೇಕು. ಸಮಂಕಾಯ ಶಿರೋಗ್ರೀವಂ ಧಾರಯನ್ನ ಚಲಂ ಸ್ಥಿರ ಅಂತ ನೇರವಾಗಿ ಬೆನ್ನನ್ನು ಬಗ್ಗಿಸದೆ ನೇರವಾಗಿ ತಮ್ಮ ದೇಹವನ್ನು ಇಟ್ಟುಕೊಂಡು ಅರ್ಧ ಬಿಟ್ಟ ಕಣ್ಣುಗಳಿಂದ ಅರ್ಥಾತ್ ನಿಮೀಲಿತಾಕ್ಷರಾಗಿ ಅಲ್ಪ ನಿಮೀಲಿತಾಕ್ಷರಾಗಿ ನಾಸಿಕಾಗ್ರವನ್ನು ನೋಡ್ತಾ ಮನಸ್ಸಿನಲ್ಲಿ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಬೇಕು. ಇದನ್ನೆಲ್ಲ ಹೇಳಿದ್ರು. ಹೇಳ್ತಾ ಇದಕ್ಕೆ ಪೂರ್ವಭಾವಿಯಾಗಿಯೇ ಇದಕ್ಕೆ ಧ್ಯಾನದಲ್ಲಿ ಪ್ರಮುಖವಾದದ್ದು ಯಾವುದು ಅಂದರೆ ಮನಸ್ಸು. ಈ ಮನಸ್ಸು ನಾವು ಆಸನವನ್ನು ಸಿದ್ಧಪಡಿಸ್ಕೊಳ್ಳೋದು ಅಥವಾ ನಮಗೆ ಬೇಕಾದಂಥ ಸ್ಥಳವನ್ನು ಗೊತ್ತು ಮಾಡಿಕೊಳ್ಳೋದಿರ್ಬೋದು, ಶರೀರವನ್ನು ನೆಟ್ಟಿಗೆ ಇಟ್ಕೊಳ್ಳೋದು, ಆರೋಗ್ಯವಾಗಿ ಇಟ್ಕೊಳ್ಳೋದಾಗ್ಬೋದು. ಈ ಎಲ್ಲ ವಿಚಾರಗಳು ಸ್ವಲ್ಪ ಪ್ರಯತ್ನ ಪಟ್ಟರೆ ಸಾಧ್ಯವಾಗೋದು ನಿಜ. ಆದರೆ ಈ ಮನಸ್ಸಿದೆಯಲ್ಲ, ಆ ಮನಸ್ಸಿನಿಂದ ತಾನೇ ಭಗವಂತನನ್ನು ಧ್ಯಾನ ಮಾಡಬೇಕು ನಾವು. ಅದಕ್ಕೆ ಇಲ್ಲಿ ಹೇಳಬೇಕಾದರೆ ಯತ್ರ ಚೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಅಂದರು. ಆತ್ಮನಿ ಆತ್ಮಾನಂ ಪಶ್ಯತಿ ಅಂತಂದರು. ಆತ್ಮನ ಅಂದರೆ ಮತ್ತು ಮನಸ್ಸಿನಿಂದ, ಆತ್ಮನಿ ಅಂತಂದರೆ ನಮ್ಮದೇ ದೇಹದಲ್ಲಿ, ಆತ್ಮಾನಂ ಅಂದರೆ ಭಗವಂತನನ್ನು ನೋಡಬೇಕು. ನಮ್ಮ ದೇಹದಲ್ಲೇ ನಾವು ನಮ್ಮ ಮನಸ್ಸಿನಿಂದಲೇ ಭಗವಂತನನ್ನು ಕಾಣಬೇಕು ನಿಜ. ಆದರೆ ಈ ಮನಸ್ಸನ್ನೋ ಒಂದು ಏನು ಇಂದ್ರಿಯ ಇದೆ, ಇದು ಅಷ್ಟು ಸುಲಭವಾಗಿ ನಮ್ಮ ಹಿಡಿತಕ್ಕೆ ಸಿಗುವ ಒಂದು ವಸ್ತುವಲ್ಲ. ಇನ್ನೇನು ಬೇಕಾದರೂ ಮಾಡ್ಬೋದು. ಯಾವ ವಸ್ತುಗಳನ್ನು ಎಲ್ಲಿಂದ ಯಾವ ಸ್ಥಳಕ್ಕೂ ಬದಲಾವಣೆಯನ್ನು ಮಾಡ್ಬೋದು, ಸ್ಥಳಪಲ್ಲಟನೆಯನ್ನು ಮಾಡ್ಬೋದು, ಹೊಸದಾಗಿ ಆ ವಸ್ತುಗಳನ್ನು ತಂದಿಡ್ಬೋದು. ಬಾಹ್ಯವಾದ ಎಲ್ಲ ವಿಚಾರಗಳನ್ನು ಪ್ರಯತ್ನಪಟ್ಟು 4 ಜನಗಳ ಸಹಕಾರದ ಜೊತೆಗೆ ಏನು ಬೇಕಾದರೂ ಕೆಲಸವನ್ನು ಮಾಡಬಹುದು. ಆದರೆ ಈ ಆಂತರಿಕವಾಗಿ ಮಾಡೋ ಕೆಲಸ ಇದೆಯಲ್ಲ, ಇದು ತುಂಬ ಕ್ಲಿಷ್ಟಕರವಾದ ಕೆಲಸ. ಮನಸ್ಸನ್ನು ನಿಗ್ರಹ ಮಾಡಿಕೋ, ಮನಸ್ಸನ್ನು ಆಚೆ ಈಚೆ ಹರಿಯುವಂತೆ ಬಿಡಬೇಡ. ನೀನು ಮನಸ್ಸನ್ನು ಹಿಡ್ಕೋ, ಮನಸ್ಸನ್ನು ಗಟ್ಟಿಯಾಗಿ ಅಂದರೆ ಮನಸ್ಸು ನಿಲ್ಲಿಸುವುದು ಬಹು ಕಷ್ಟ. ಪುರಂದರದಾಸರೆಲ್ಲ ಹಾಡ್ತಾರೆ, ಏನು ಬೇಕಾದರೂ ಮಾಡ್ಬೋದು. ಬಲಿಷ್ಠವಾಗಿರತಕ್ಕಂಥ ಆನೆಗೆ ಅಂಕುಶವನ್ನು ಹಾಕಿ ಬೇಕಾದರೆ ಎಳ್ಕೊಂಡು ಬರ್ಬೋದು.
ಜೋರಾಗಿ ಲಂಗು ಲಗಾಮಿಲ್ಲದೆ ಓಡತಕ್ಕಂಥ ಕುದುರೆಗಳಿರುತ್ತಲ್ಲ, ಅಂಥವುಗಳನ್ನು ಕೂಡ ಪಳಗಿಸ್ಬಿಡ್ಬೋದು. ಏನು ಕೆಲಸವನ್ನು ಬೇಕಾದರೂ ಮಾಡ್ಬೋದು. ಆದರೆ ಮನಸ್ಸು ನಿಲ್ಲಿಸುವುದು ಬಹಳ ಕಷ್ಟ ಅಂತ ಪುರಂದರದಾಸರು ಹಾಡ್ತಾರೆ, ನಾವು ನೋಡಿದ್ದೀವಿ ಅದನ್ನ. ಆದ್ದರಿಂದ ಮನಸ್ಸನ್ನು ನಿಗ್ರಹ ಮಾಡದೆ ಏನೂ ಆಗಲ್ಲ. ಆದ್ದರಿಂದ ಈ ಧ್ಯಾನ ಅಂತ ನಾವೇನು ಹೇಳಿದ್ವಿ, ಭಗವಂತನ ಅಪರೋಕ್ಷ ಜ್ಞಾನ ಅಂತ ಏನು ಹೇಳಿದ್ವಿ, ಈ ಭಗವಂತನ ಅಪರೋಕ್ಷ ಜ್ಞಾನ ಬಂದರೆ ಮೋಕ್ಷ ದೊರಕೋದು ಅಂತ ಹೇಳಿದ್ವಿ. ಅಪರೋಕ್ಷ ಜ್ಞಾನಕ್ಕೆ ಮುಖ್ಯವಾದ ಸಾಧನವೇ ಧ್ಯಾನ. ಆ ಧ್ಯಾನವನ್ನು ಮಾಡೋದಕ್ಕೆ ಬೇಕಾದ ಮುಖ್ಯವಾದ ಸಲಕರಣೆ ಅದೇ ಮನಸ್ಸು ಮತ್ತು ಬುದ್ಧಿ. ಆದ್ದರಿಂದ ಈ ಮನಸ್ಸಿದೆಯಲ್ಲ, ಇದನ್ನು ನಿಗ್ರಹ ಮಾಡಿಕೊಳ್ಳಬೇಕು. ಮೊದಲು ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕಾಗತ್ತೆ. ಆ ಇಂದ್ರಿಯಗಳನ್ನು ನಿಗ್ರಹ ಮಾಡೋದಕ್ಕೂ ಮನಸ್ಸು ಬೇಕು. ಆದ್ದರಿಂದ ಇದನ್ನು ತಿಳಿಸ್ತಾ ಕೃಷ್ಣ ಹೇಳ್ತಾ ಇದ್ದಾನೆ, ಯತ್ರ ದೈವಾತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಸುಖಮಾತ್ಯಂತಿಕಂ ಯದ್ವದ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವೆತ್ತಿ ಯತ್ರ ಸೈವಾಯಂ ಸ್ಥಿತಶ್ಚಲತಿ ತತ್ವತಃ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋನ ದುಃಖೇನ ಗುರುಣಾಪಿ ವಿಚಾಲ್ಯತೆ. ಇದನ್ನೆಲ್ಲ ಶ್ರೀಕೃಷ್ಣ ಹೇಳಿಕೊಂಡು ಬರ್ತಾ ಇದ್ದಾನೆ. ಅವನು ಹೇಳ್ತಾನೆ, ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ. ಯಾವ ಭಗವಂತ ಇದ್ದಾನೆ, ಮನಸ್ಸಿನಲ್ಲಿ ಭಗವಂತನನ್ನು ನೀವು ಕಾಣೋದಕ್ಕೆ ಶುರು ಮಾಡಿದ್ರೆ, ಆ ಭಗವಂತನ ಸುಂದರವಾದ ಮೂರ್ತಿಯನ್ನು ಕಲ್ಪನೆ ಮಾಡಿಕೊಂಡು ಅವನ ಸ್ಮರಣೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ರೆ, ನಿರಂತರವಾಗಿ ನೀವು ಮಾಡುವ ಅವನ ಸ್ಮರಣೆಯೇ ಧ್ಯಾನ. ಖಂಡಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚತೆ ಅಂದರು. ನಿರಂತರವಾಗಿ ಸ್ಮರಣೆ ಮಾಡ್ತೀವಲ್ಲ ಭಗವಂತನದ್ದು ಮನಸ್ಸಿನಲ್ಲಿ, ಅದೇ ಧ್ಯಾನ, ಅದೇ ಸಮಾಧಿ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾವಾಗ ಪ್ರಯತ್ನವಿಲ್ಲದೆ ಅದು ತನ್ನ ಬಗ್ಗೆ ಮಾತ್ರ ಎಚ್ಚರ ಇರುತ್ತೆ. ಪ್ರಯತ್ನ ಇಲ್ಲದೆ ನಿರಂತರವಾಗಿರತಕ್ಕಂಥ ಭಗವಂತನ ಸ್ಮರಣೆಗೆ ಹೋಗೋದಾದರೆ ಅದನ್ನೇ ಸಮಾಧಿ ಅಂತ ಕರೆದರು. ಅದರಲ್ಲೂ ಸಂಪ್ರಜ್ಞಾತ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ, ಇದರ ಬಗ್ಗೆ ವಿಶೇಷವಾಗಿ ಹಿಂದಿನ ಅಧ್ಯಾಯಗಳಲ್ಲಿ ವಿವರಣೆಯನ್ನು ನೀಡಿದರು. ಅಸಂಪ್ರಜ್ಞಾತ ಸಮಾಧಿಯ ಅವಸ್ಥೆಯಲ್ಲಿ ಯಾವ ಧ್ಯಾನದಲ್ಲಿ ತೊಡಗಿದ ಯಾವ ವ್ಯಕ್ತಿ ಸಾಧಕ ಇದ್ದಾನೆ, ಅವನಿಗೆ ತನ್ನ ಮೇಲೇ ಅವನಿಗೆ ಹತೋಟಿ ಇರೋದಿಲ್ಲ. ಅರ್ಥಾತ್ ಅವನೇ ಕಳೆದು ಹೋಗಿರ್ತಾನೆ. ನೇರವಾಗಿ ತನ್ನ ಮನಸ್ಸಿನಲ್ಲಿ ಭಗವಂತನ ಧ್ಯಾನದಲ್ಲಿ ಅವನ ಸ್ಮರಣೆಯಲ್ಲಿ ತಲ್ಲೀನನಾದ ವ್ಯಕ್ತಿ ಎಷ್ಟು ದಿನಕ್ಕೆ ಹೊರಗೆ ಬರ್ತಾನೆ ಗೊತ್ತಿಲ್ಲ, ಯಾವಾಗ ಬರ್ತಾನೋ ಹೊರಗಡೆ ಗೊತ್ತಿಲ್ಲ, ಹೊರಗಡೆ ಏನು ನಡೀತಾ ಇದೆ ಅದು ಅವನಿಗೆ ಗೊತ್ತಾಗೋಲ್ಲ. ಅರ್ಥಾತ್ ತನ್ನ ಬಗ್ಗೆಯೂ ಕೂಡ ಅವನಿಗೆ ಎಚ್ಚರವಿರೋದಿಲ್ಲ. ಅದೇ ಅಸಂಪ್ರಜ್ಞಾತ ಸಮಾಧಿಯ ಅವಸ್ಥೆ. ಧ್ಯಾನದ ನಂತರದಲ್ಲಿ ಉಂಟಾಗುವಂಥ ಒಂದು ವ್ಯವಸ್ಥೆ ಇದು. ನಿರಂತರವಾಗಿ ಭಗವಂತನನ್ನು ಕಾಣ್ತಾ ಆನಂದವನ್ನು ಪಡಿತಾ ಇರ್ತಾನೆ. ಅದಕ್ಕೆ ಅದನ್ನು ಹೇಳಿದರು, ವೆತ್ತಿ ಯತ್ರ ನ ಚೈವಾಯಂ ಸ್ಥಿತಂ ಚಲತಿ ನಿತ್ವತಃ ಯಂ ಲಬ್ಧ್ವಾ ಚಾಪರಾಭಂ ಯಂ ಲಬ್ಧ್ವಾ ಚ ಅಪರಂ ಲಾಭಂ ಮನ್ಯತೆ ನಾಧಿಕಂ ತತಃ. ಯಾವ ಭಗವಂತನನ್ನು ಕಾಣ್ತಾ 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 ಏನೊಂದು ಆನಂದ ಉಂಟಾಗತ್ತೆ, ಈ ಆನಂದ ಜಗತ್ತಿನಲ್ಲಿ ಇನ್ಯಾವ ವಸ್ತುಗಳಿಂದಲೂ ಉಂಟಾಗೋದಿಲ್ಲ ಅಂತ ಅವನಿಗೆ ತೀರ್ಮಾನ ಆಗಿಬಿಡತ್ತೆ. ಅದನ್ನು ಇನ್ನು ಇದಕ್ಕಿಂತ ಅತ್ಯುತ್ತಮವಾದ ಸುಖ, ಸಂತೋಷ ಅಂತೀವಿ, ಆನಂದ ಅಂತೀವಿ, ಅಲೌಕಿಕವಾದ ಆನಂದ ಅಂತೀವಿ, ಪ್ರಮೋದ, ಮೋದ, ಸಂಮೋದ, ಯಾವ ಶಬ್ದಗಳಿಂದ ಬೇಕಾದರೂ ನಾವು ಕರೆಯೋಣ. ಅಂಥ ಅತ್ಯಧಿಕವಾದ ಆನಂದ ಏನಿದೆ, ಆ ಆನಂದವನ್ನು ಪಡೆದಂಥ ವ್ಯಕ್ತಿ ಇದ್ದಾನಲ್ಲ, ಅವನು ಈ ಜಗತ್ತಿನಲ್ಲಿ ಇನ್ಯಾವ ವಸ್ತುಗಳಿಂದ ದೊರಕುವ ಆನಂದವೋ ಆ ಬ್ರಹ್ಮಾನಂದದ ಮುಂದೆ ಅತ್ಯಂತ ತೃಣ, ಅಲ್ಪ ಎಂಬ ಭಾವನೆಯನ್ನು ಆತ ತಾಳ್ತಾನೆ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಅಂತಾರೆ. ಭಾರೀ ದುಃಖ ಅವನಿಗೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ,
ನಾವು ಯಾವುದೋ ಕೆಲವು ಸರಿ ಓದಕ್ಕೆ ಕೂತ್ಕೊಂಡಿರ್ತಾರೆ, ನಾವು ಪರೀಕ್ಷೆ ಬಂತು ಅಂತ ಓದಕ್ಕೆ ಕೂತ್ಕೊಳ್ತೀವಿ. ಪರೀಕ್ಷೆ ಬಂತು ಅಂತ ಓದಕ್ಕೆ ಕೂತ್ಕೊಂಡಿದ್ದೀವಿ, ಏನು ಪರೀಕ್ಷೆಯಲ್ಲಿ ಮಾರ್ಕ್ಸ್ ತೆಗಿಬೇಕು ಅಂತಾಯಿತು, ಎಲ್ಲ ಸಲಕರಣೆಗಳನ್ನು ತಂದಿಟ್ಕೊಂಡ್ರು, ಎಲ್ಲ ಟೇಬಲ್ ಹಾಕ್ಕೊಂಡ ಕೂತ್ಕೊಂಡ, ಏನು ಓದ್ತಾ ಇದ್ದಾನೆ. ಓದ್ತಾ ಇದ್ದ ತಕ್ಷಣ ಯಾವುದೋ ಒಂದು ಫೋನ್ ಬಂತು. ಆ ಫೋನ್ನಲ್ಲಿ ಇಲ್ಲ ನಿಮ್ಮ ಸಹೋದರರಿಗೋ ತಂದೆಗೋ ತಾಯಿಗೋ ಹುಷಾರಿಲ್ಲ, ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ಒಂದು ವಿಚಾರ ಬಂತು. ಭಾರಿ ದುಃಖದ ವಿಚಾರ ಬಂತು. ಬಂದು ಕೂಡಲೇ ಆದರೆ ಮಾರನೇ ದಿನವೇ ಪರೀಕ್ಷೆ, ಜೀವನದ ಅಂತಿಮವಾದ ಘಟ್ಟವನ್ನು ತಲುಪಬೇಕಿವನು, ಉತ್ತರೋತ್ತರ ಶ್ರೇಯಸ್ಸನ್ನು ಬಯಸಬೇಕಿವನು. ಆದ್ದರಿಂದ ಇವನಿಗೆ ಆ ಪರೀಕ್ಷೆ ಅದು ತುಂಬ ಮುಖ್ಯವಾದದ್ದು ಇವನಿಗೆ. ಆದ್ದರಿಂದ ಗಟ್ಟಿ ಮನಸ್ಸು ಮಾಡಿ ಓದ್ತಾ ಇದ್ದಾನೆ. ಇನ್ನು 1 ದಿನ ಅಥವಾ 2 ದಿನ ಪರೀಕ್ಷೆ ಇದೆ. ಇಂಥ ಒಂದು ಗುರುತರವಾಗಿರತಕ್ಕಂಥ ದುಃಖದ ವಾರ್ತೆ ಇವನಿಗೆ ಬಂದು ಬಡೀತು. ಇವನ ಮನಸ್ಸನ್ನು ಅದು ಆಕ್ರಮಣ ಮಾಡ್ತಾ ಇದೆ. ಓದಬೇಕು ಅಂತ ಒಂದು ಕಡೆಯಲ್ಲಿ ಮನಸ್ಸನ್ನು ಮಾಡ್ತಾ ಇದ್ದಾನೆ, ಓದ್ತಾ ಇದ್ದಾನೆ. ಆದರೆ ವಿಚಾಲ್ಯತೆ, ಆದರೆ ಇವನ ಕೈಲಿ ಓದೋಕ್ಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದರೆ ಆ ಗುರುತರವಾಗಿರತಕ್ಕಂಥ ದುಃಖ ಇದೆಯಲ್ಲ, ಅದು ಇವನ ಮನಸ್ಸನ್ನು ಪೀಡಿಸೋದಕ್ಕೆ ಶುರು ಆಯಿತು. ಇವನಿಗೆ ಈ ಕಡೆ ಪೂರ್ಣವಾಗಿರತಕ್ಕಂಥ ಸಮಾಧಾನ ಇಲ್ಲ, ಮನಸ್ಸನ್ನು ಕದಡಿ ಹಾಕ್ತಾ ಇದೆ ಅದು. ಎಷ್ಟು ಓದ್ತಾ ಇದ್ದಾನೆ, ಮುಂದಕ್ಕೆ ಪೇಜ್ಗಳು ಹೋಗ್ತಾನೇ ಇಲ್ಲ. ಯಾಕೆ ಅಂದರೆ ಆ ದುಃಖ ಅನ್ನೋದು, ಆ ಗುರುತರವಾಗಿರತಕ್ಕಂಥ ದುಃಖ ಅನ್ನೋದು ಇವನ ಮನಸ್ಸನ್ನು ಕಲಕಿದೆ. ಇವನು ಯಾವುದರತ್ತ ತನ್ನ ದೃಷ್ಟಿಯನ್ನು ನೆಟ್ಟು ಯಾವುದನ್ನು ವಿಷಯವನ್ನು ಓದಿ ಜೀರ್ಣ ಮಾಡಿಕೊಳ್ಬೇಕು ಅಂತ ಹೊರಟಿದ್ನಲ್ಲ, ಅದು ಇವನ ಕೈಲಿ ಆಗ್ತಿಲ್ಲ. ಯಾಕೆ ಅಂದರೆ ಗುರುಣಾಪಿ ವಿಚಾಲ್ಯತೆ, ಆ ಗುರುತರವಾಗಿರತಕ್ಕಂಥ ದುಃಖದಿಂದ ಇವನ ಮನಸ್ಸು ಚಂಚಲಗೊಂಡ್ಬಿಡ್ತು. ಆದರೆ ಇದು ಈ ರೀತಿಯೆಲ್ಲ ನಮಗಾಗೋದಿದೆ. ಇದು ಪರೀಕ್ಷೆಗೆ ಓದೋದಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಅಂತ ಒಂದು ಹೇಳಿದ್ದಲ್ಲ. ಯಾವುದೋ ಒಂದು ಹಾಡು ಹೇಳಬೇಕು ಅಂತ ದೊಡ್ಡ ಸಂಗೀತಗಾರ ಹಾಡು ಹೇಳಬೇಕು ಅಂತ ಹೊರಟಿದ್ದ, ಭಾರೀ ಇವತ್ತು ಆಲಾಪನೆಗಳನ್ನು ಮಾಡಬೇಕು, ಭಾರೀ ಸುಶ್ರಾವ್ಯ ಹಾಡಬೇಕು, ನನ್ನ ಜೀವನದ ಸರ್ವೋತ್ಕೃಷ್ಟವಾದ ಸಾಧನೆ ಅಂತ ಇದನ್ನು ತೋರಿಸ್ಬೇಕು ಅಂತ ಹೊರಟಿದ್ದ. ಆದರೆ ಮಾನಸಿಕವಾಗಿ ಯಾವುದೋ ದುಃಖ, ಆ ದುಃಖದ ವಾರ್ತೆ ಇವನ ಕಿವಿಗೆ ಬಡಿದು ಮನಸ್ಸಿನಲ್ಲಿ ಆ ದುಃಖ ಬಂದು ಕೂತರೆ ಇವನು ಏನು ಅಂದ್ಕೊಂಡಿದ್ದ ಆ ಕೆಲಸವನ್ನು ನಿರ್ಮಲವಾದ ಮನಸ್ಸಿನಿಂದ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮನಸ್ಸು ಕಲಕಿ ಹೋಗಿಬಿಡುತ್ತೆ. ಆದ್ದರಿಂದ ಇವನ ಮನಸ್ಸಿನಲ್ಲಿ ನಿಶ್ಚಲವಾಗಿ ತಾನು ಅಂದುಕೊಂಡ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾಗೋಲ್ಲ. ಯಾಕೆ? ಆ ದುಃಖ ಇವನ ಮನಸ್ಸನ್ನು ಕಲಕಿಬಿಟ್ಟಿದೆ, ಅಲುಗಾಡಿಸ್ಬಿಟ್ಟಿದೆ. ಆದ್ದರಿಂದ ಆವಾಗ ಅದರಿಂದ ಇವತ್ತು ವಿಚಲಿತನಾದ ಇವನು ಅಂದುಕೊಂಡ ಯಾವುದೇ ಕಾರ್ಯಕ್ರಮಗಳಾಗ್ಬೋದು, ಯಾವುದೇ ಸಾಧನೆ ಇರ್ಬೋದು, ಯಾವುದೇ ಅದ್ಭುತವಾದ ಕಾರ್ಯಕ್ರಮ ಇರ್ಬೋದು, ಯಾವುದು ಸಾಧ್ಯವಾಗ್ತಾ ಇಲ್ಲ. ಯಾಕೆಂದರೆ ಪೂರ್ಣವಾಗಿ ಮನಸ್ಸನ್ನು ಹಾಕೋದಕ್ಕೆ ಆಗ್ತಾನೇ ಇಲ್ಲ. ಅದು ತಡೀತಾ ಇದೆ. ಅದು ಪದೇ ಪದೇ ಅದರ ನೆನಪು ಬರ್ತಾ ಇದೆ. ಆ ನೆನಪು ಬಂದ ಕೂಡಲೇ ಈ ಕಡೆ ಇವನ ವಿಶೇಷವಾಗಿರತಕ್ಕಂಥ ಏನೊಂದು ಮನಸ್ಸಿನ ಸ್ಥಿರತೆ ಇತ್ತು ಅದು ಹೊರಟೋಗ್ಬಿಡುತ್ತೆ. ಆ ಕಾನ್ಫಿಡೆನ್ಸೂ ಹೋಯಿತು. ಜೊತೆಗೆ ಇವನೇನು ತುಂಬ ನಿಶ್ಚಲವಾಗಿ ಹಾಕಬೇಕು ಅಂತ ಹೊರಟಿದ್ದ ನಿಶ್ಚಲತೆಯನ್ನು ತರೋದಕ್ಕೆ ಆಗಲಿಲ್ಲ. ಅದು ಯಾಕೆ ಅಂದರೆ ಅಷ್ಟು ದೊಡ್ಡ ದುಃಖ ಅದು ಇದನ್ನು ಹೋಗಲಾಡಿಸ್ಬಿಡ್ತು. ಯಾಕೆಂದರೆ ಇವನು ಏನು ಅಂದ್ಕೊಂಡಿದ್ದ, ತುಂಬ ಚೆನ್ನಾಗಿ ರಾಗವಾಗಿ ಹಾಡು ಹಾಡಬೇಕು ಅಂದ್ಕೊಂಡಿದ್ದ. ಇದು ಒಂದು ವಿಧವಾದ ವಿಚಾರ. ಇದರಿಂದ ಒಂದು ಸುಖ ಇವನಿಗೆ ದೊರಕುತ್ತಿತ್ತು. ಇವನು ಬೇರೆ ಇತರ ಲಾಭಗಳೂ ದೊರಕಬೋದು, ಸುಖವೂ ದೊರಕಬೋದು. ಆದರೆ ಗುರುತರವಾಗಿರತಕ್ಕಂಥ ದುಃಖ ಇವನ ಮನಸ್ಸನ್ನು ಅಲುಗಾಡಿಸಿತ್ತು. ಆದರೆ ಇಲ್ಲಿ ಕೃಷ್ಣ ಹೇಳುವಂಥ ವಿಚಾರ ಹಾಗಲ್ಲ. ಯಾವಾಗ ಒಬ್ಬ ವ್ಯಕ್ತಿ ಧ್ಯಾನಮಗ್ನನಾಗಿ ತನ್ನ ಮನಸ್ಸಿನಲ್ಲಿ ಎಲ್ಲ ವಿಚಾರಗಳನ್ನು ದೂರೀಕರಿಸಿ ಮನಸ್ಸನ್ನೇ ಒಂದು ಹದಗೊಳಿಸಿ ಆ ಮನಸ್ಸಿನಿಂದ ಧ್ಯಾನಮಗ್ನನಾಗಿ ಭಗವಂತನನ್ನು ನೋಡೋಕ್ಕೆ ಶುರು ಮಾಡಿಬಿಡ್ತಾನೆ,
ಆ ಭಗವಂತನ ಚಿತ್ರವನ್ನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಂಡು ಶಂಖಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿರತಕ್ಕಂಥ ಭಗವಂತನ ರೂಪವನ್ನು ಕಲ್ಪನೆ ಮಾಡ್ಕೊಳ್ಬೋದು. ಕಲ್ಪನೆ ಮಾಡಿಕೊಂಡು ವಾಸನಾಮಯವಾದ ಒಂದು ವಿಗ್ರಹವನ್ನು ತನ್ನ ಮನಸ್ಸಿನಲ್ಲಿಟ್ಕೊಂಡು ಆ ಭಗವಂತನ ಸ್ಮರಣೆಯನ್ನು, ಅವನ ಚರಿತ್ರೆಗಳ ಸ್ಮರಣೆ, ಅವನ ಗುಣಗಳ ಸ್ಮರಣೆ, ಅವನ ಅದ್ಭುತವಾದ ಮಹತ್ವದ ಸ್ಮರಣೆಯನ್ನು ಆತ ಮಾಡ್ತಾ 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 ಹೋದಾಗ ಏನೊಂದು ಆನಂದ, ಇವನಿಗೆ ಅಲೌಕಿಕವಾದ ಆನಂದ ಉಂಟಾಗ್ತಾ ಇರುತ್ತಲ್ಲ. ಈ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಏನೇ ಗುರುತರವಾಗಿರತಕ್ಕಂಥ ಸಾಂಸಾರಿಕವಾದ ದುಃಖದ ವಾರ್ತೆಯನ್ನು ಬಂದು ಇವನಿಗೆ ತಿಳಿಸಿದರೆ, ಹಿಂದೆ ನಾವು ವಿಚಾರ ಮಾಡಿದಂತೆ ಅವನ ಮನಸ್ಸು ಕೆಟ್ಟು ಹೋಯಿತು ಅಂದ್ವಲ್ಲ, ಈಗ ಕೆಡೋಲ್ಲ. ಈ ಭಗವಂತನ ವಿಚಾರವನ್ನು ಮಾಡ್ತಾ ಇದ್ದಾಗ ಆ ಭಗವಂತನ ಸ್ಮರಣೆಯಲ್ಲಿ ತಲ್ಲೀನನಾದಂಥ ವ್ಯಕ್ತಿ ಆ ವಿಚಾರದಲ್ಲಿ ತನ್ನನ್ನು ಅರ್ಪಣೆ ಮಾಡಿಕೊಂಡಾಗ ಆತ್ಯಂತಿಕವಾದ ಸುಖವನ್ನು ಅನುಭವಿಸ್ತಾ ಇದ್ದಾನೆ. ಸುಖಮಾತ್ಯಂತಿಕಂ ಯತ್ತದ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ಅಂದರು. ಅದಕ್ಕೋಸ್ಕರ ವೆತ್ತಿ ಯತ್ರನ ಶೈವಾಯಂ ಸ್ಥಿತಶ್ಚಲತಿ ತತ್ವತಃ ಅಂದರು. ಅಂಥ ಒಂದು ಸುಖವನ್ನು ಅನುಭವಿಸೋದಕ್ಕೆ ಶುರು ಮಾಡಿಬಿಡ್ತಾನೆ. ಆವಾಗ ಏನು ದುಃಖಗಳು ಬಂದರು, ವಾರ್ತೆಗಳು ಬಂದರು, ಯಾರು ಎಷ್ಟು ವಿಧವಾಗಿ ದುರ್ಬೋಧನೆಯನ್ನು ಉಂಟು ಮಾಡಿದ್ರು. ಅನೇಕ ಬಾರಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟಿರ್ತಾರೆ, ತುಂಬ ಮನಸ್ಸನ್ನು ನಿಶ್ಚಲ ಮಾಡ್ಕೊಂಡು ಇದನ್ನು ಮಾಡಬೇಕು ಅಂತ ಹೊರಟಿರ್ತಾರೆ. ಅದನ್ನು ಯಾಕೆ ಮಾಡ್ತೀಯಾ ಅಂತ ದುರ್ಬೋಧನೆಗಳನ್ನು ಅನೇಕ ವ್ಯಕ್ತಿಗಳು ಮಾಡಿದಾಗಲೂ ನಮ್ಮ ಮನಸ್ಸು ಬದಲಾವಣೆ ಆಗಿಬಿಡುತ್ತೆ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಮಾಡಬೇಕು ಅಂತ ಹೊರಟಿದ್ದ ದಶರಥ ಮಹಾರಾಜ ಕೈಕೇಯಿಗೆ ಬಂದು ಹೇಳ್ದ, ದಶರಥ ಮಹಾರಾಜ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾಯಿದ್ದೀವಿ ಇಂದ. ಆಹಾಹಾ, ಎಂಥ ಆನಂದವಾಯಿತು ಕೈಕೇಯಿ ದೇವಿಗೆ. ರಾಮಚಂದ್ರನಿಗೆ ಪಟ್ಟಾಭಿಷೇಕ, ಪರಮಾನಂದವನ್ನು ಪಟ್ಟುಬಿಟ್ಲು. ಅದೇ ಮಂತ್ರನೇ ಆ ವಿಚಾರವನ್ನು ಹೇಳಿದ್ದು. ದಶರಥ ಮಹಾರಾಜ ಹೇಳಿದ್ದಲ್ಲ, ಮಂತ್ರೇ ಹೇಳಿದ್ಲು. ಆ ವಿಚಾರವನ್ನು ಕೇಳಿಕೊಂಡ ಪರಮಾನಂದವಾಯಿತು ಅವಳಿಗೆ. ತನ್ನ ಕೈಯಲ್ಲಿದ್ದಂಥ ಬಂಗಾರದ ದೊಡ್ಡ ರತ್ನ ಹಾರವನ್ನೇ ಕೊಟ್ಬಿಟ್ಲು. ಮನಸ್ಸಿನಲ್ಲೆಲ್ಲ ಆನಂದ ತುಂಬಿಕೊಂಡ್ಳು. ಆದರೆ ನಾನಾ ವಿಧವಾದ ದುರ್ಬೋಧನೆಯನ್ನು ಮಾಡಿದ ಕೂಡಲೇ ಮನಸ್ಸು ವಿಚಲಿತವಾಗಿ ಹೋಯಿತು ಅವಳದು. ಯಾಕೆ ಅಂದರೆ ಅದು ಲೌಕಿಕವಾದ ಒಂದು ಆನಂದವೇ ಆಗಿತ್ತು. ಆದರೆ ಧ್ಯಾನಕ್ಕೆ ಮನಸ್ಸನ್ನು ತೊಡಗಿಸಿ ಭಗವಚ್ಚಿಂತನೆಯಲ್ಲಿ ತಲ್ಲೀನನಾದ ವ್ಯಕ್ತಿ ಏನೊಂದು ಆತ್ಯಂತಿಕವಾದ ಸುಖ ಅಂತಂತಾರೆ, ಅಂಥ ಸುಖವನ್ನು ಅನುಭವಿಸೋದಕ್ಕೆ ಪ್ರಾರಂಭ ಮಾಡಿದಾಗ ಈ ವಿಧವಾದ ಯಾವುದೇ ವಿಧವಾದ ದುರ್ಬೋಧನೆಗಳಿರ್ಬೋದು, ದುಃಖದ ವಾರ್ತೆಗಳಿರ್ಬೋದು, ಅಥವಾ ದೈಹಿಕವಾದ ಪೀಡೆಗಳಿರ್ಬೋದು, ಇದ್ಯಾವುದು ಉಂಟಾದರೂ ಕೂಡ ಗುರುಣಾಪಿ ನ ವಿಚಾಲ್ಯತೆ ಅಂತಂತಾರೆ. ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೇನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ನ ವಿಚಾಲ್ಯತೆ ಅಂತಂದರು. ಅದು ಬಹಳ ಗುರುತರವಾದ್ದೇ ಇರ್ಬೋದು, ಆದರೆ ಇವನ ಮನಸ್ಸನ್ನು ಕದಡೋದಕ್ಕೆ ಸಾಧ್ಯವಾಗೋಲ್ಲ ಅಂತ ಹೇಳ್ತಾರೆ. ಅದನ್ನೇ ಆ ಶ್ಲೋಕಕ್ಕದೇ ಅರ್ಥ. ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ನ ವಿಚಾಲ್ಯತೆ, ಗುರುಣಾಪಿ ದುಃಖೇನ ನ ವಿಚಾಲ್ಯತೆ. ಯಾವಾಗ ಭಗವಂತನಲ್ಲಿ ಮನಸ್ಸನ್ನು ಹಾಕಿ ಕೂತ್ಬಿಟ್ಟ ಅವನ ಸ್ಮರಣೆಯನ್ನು ಮಾಡ್ತಾ ಇದ್ದಾನೆ, ಆವಾಗ ನೀವೆಂಥ ಗಟ್ಟಿಯಾದ ಇಡೀ ಇವನ ಸಂಸಾರವೇ ನಾಶವಾಯಿತು, ಇವನ ಮನೆಯೆಲ್ಲ ಸುಟ್ಟು ಹೋಯಿತು ಅಂತ ಏನು ಬೇಕಾದರೂ ಹೇಳ್ಕೊಂಡ್ರೆ ಅವಾಗ ಇವನಿಗೇನಾದರೂ ಆಯಿತಾ ಮನಸ್ಸಿಗೆ ಅಂದರೆ ಇವನ ಮನಸ್ಸು ಹಾಗೆಯೇ ಉಳಿದು ಹೋಯಿತು. ಯಾಕೆ ಅಂದರೆ ಇವನ ಮನಸ್ಸಿನಲ್ಲಿ ಏನು ತಂದುಕೊಂಡಿದ್ದಾನೆ ಅಂದರೆ ಸಾಕ್ಷಾತ್ ಭಗವಂತನ ಸ್ಮರಣೆಯನ್ನು ತಂದುಕೊಂಡು ಬಿಟ್ಟಿದ್ದಾನೆ. ಭಗವಂತನ ವಿಗ್ರಹವನ್ನು ಕಲ್ಪನೆ ಮಾಡಿಕೊಂಡ, ಮಾನಸಿಕವಾದ ಒಂದು ವಾಸನಾಮಯವಾದ ವಿಗ್ರಹವನ್ನು ಕಲ್ಪನೆ ಮಾಡಿಕೊಂಡ, ಅವನ ಚಿಂತನೆಯಲ್ಲಿ ತೊಡಗಿಕೊಂಡಿದ್ದಾನೆ. ಏನೂ ಆಗಲಿಲ್ಲ. ಉಪನಿಷತ್ತಿನಲ್ಲಿ ಬರುತ್ತೆ. ಜನಕ ಮಹಾರಾಜನ ಕಥೆಯನ್ನು ಹೇಳಬೇಕಾದ್ರೆ ಜನಕ ಮಹಾರಾಜ ಅದಕ್ಕೆ ಧ್ಯಾನಕ್ಕೆ ಸರಿಸಮಾನವಾದದ್ದು ಇನ್ನೊಂದು ಹೇಳಿದ್ದು, ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದದ್ದು ಅಂತ ಹೇಳಿದ್ದು ಯಾವುದಂದರೆ ನಿರಂತರವಾಗಿರತಕ್ಕಂಥ ಶಾಸ್ತ್ರದ ವಿಮರ್ಶನ, ಅಭ್ಯಾಸ
ಮತ್ತು ವ್ಯಾಖ್ಯಾನ, ಅದರ ವಿಮರ್ಶನ ಇವುಗಳನ್ನು ಮಾಡ್ತಾ ಇದ್ದ ಜನಕ ಮಹಾರಾಜ ತನ್ನ ಆಸ್ಥಾನದಲ್ಲಿ ಯಾಜ್ಞವಲ್ಕ್ಯರು ಮೊದಲಾದ ಜ್ಞಾನಿಗಳನ್ನು ಇಟ್ಕೊಂಡಿದ್ದಾನೆ. ಜ್ಞಾನಿಗಳನ್ನಿಟ್ಕೊಂಡು ವಿಚಾರವನ್ನು ಮಾಡ್ತಾ ಇದ್ದಾನೆ. ತಲ್ಲೀನನಾಗಿ ಹೋಗಿದ್ದಾನೆ. ಭಗವಂತನ ಅಪರೋಕ್ಷ ಜ್ಞಾನವನ್ನು ತಂದುಕೊಡುವಂಥ ಒಂದು ದೊಡ್ಡ ವಿಚಾರಧಾರೆ ನಡೀತಾ ಇದೆ ಅಲ್ಲಿ. ಪೂರ್ಣವಾಗಿ ಸ್ಥಿತ ಅವನು ಅದರೊಳಗಡೆ ತನ್ನ ಮನಸ್ಸನ್ನು ಹಾಕಿಬಿಟ್ಟಿದ್ದಾನೆ. ಆವಾಗ ಯಾರೋ ಬಂದು ಹೇಳಿದ್ರು, ಅಯ್ಯಯ್ಯೋ ಮಹಾರಾಜ, ನಿನ್ನ ರಾಜ್ಯದ ಯಾವುದೋ ಭಾಗದಲ್ಲಿ ಬೆಂಕಿ ಬಿದ್ದೋಗಿದೆ. ಏನು ಬೆಂಕಿ ಬಿದ್ದಿದೆ ಅಂದರೂ ಕೂಡ ಅವನು ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ದಹ್ಯತಿ ಕಿಂಚನ ಅಂದ. ಇಡೀ ಮಿಥಿಲಾ ನಗರಕ್ಕೆ ಬೆಂಕಿ ಬಿದ್ದೋಗ್ಬಿಡ್ಲಿ, ನನಗೆ ಮಾತ್ರ ಏನೂ ಆಗಲ್ಲ ಅಂದ. ಯಾಕಾಗಲ್ಲ ಅಂದರೆ ಸಂಪೂರ್ಣವಾಗಿ ತನ್ನ ಮನಸ್ಸನ್ನು ಆತ ಭಗವದ್ವಿಚಾರದಲ್ಲಿ ತೊಡಗಿಸ್ಬಿಟ್ಟಿದ್ದಾನೆ. ಇದನ್ನೇ ಸತತ ಶಾಸ್ತ್ರಾವಮರ್ಶನಂ ಅಂತ ಹೇಳಿದ್ದು. ಜ್ಞಾನಿಗಳನ್ನು ಜೊತೆಗಿಟ್ಟುಕೊಂಡು ನಿರಂತರವಾಗಿ ಶಾಸ್ತ್ರದ ವಿಚಾರವನ್ನು ಮಾಡ್ತಾ 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 ಅದು ಒಂದು ವಿಧವಾಗಿರತಕ್ಕಂಥ ಭಗವಂತನ ಉಪಾಸನೆ. ಆ ಉಪಾಸನೆಯಲ್ಲಿ ತಲ್ಲೀನನಾಗಿ ಹೋಗಿದ್ದ. ಆದ್ದರಿಂದ ಯಾರೋ ಬಂದು ಬೆಂಕಿ ಬಿತ್ತು ಅಂತಂದರೆ ಮಿಥಿಲಾಯಾಮ್ ಪ್ರದೀಪ್ತಾಯಾಮ್ ನಮೇ ದಹ್ಯತೆ ಕಿಂಚನ, ಅದರಿಂದ ನನಗೇನಾದರೂ ದಾಹ ಆಗತ್ತೆ ಅಂತ ಅಂದ್ಕೊಂಡ್ರೇನೋ ಏನೂ ಆಗಲ್ಲ ಅಂದ. ಇವನು ಬಾಡಿಗೆ ಇವನು ಮತ್ತೆ ಆ ಒಂದು ವೇದಾಂತದಲ್ಲಿ ಆತ ತನ್ನನ್ನು ತೊಡಗಿಸ್ಕೊಂಡೇ ಇದ್ದ. ಗುರುಣಾಪಿ ನ ವಿಚಾಲ್ಯತೆ ಅಂದರೆ ಇದೇನೆ ಮಹಾಗುರುತರವಾಗಿರತಕ್ಕಂಥದ್ದು. ರಾಜನಿಗೆ ದೊಡ್ಡದು ರಾಜ್ಯ ಅಲ್ವೇ, ಅಂಥ ರಾಜ್ಯ ಅಲ್ಲೆಲ್ಲೋ ಬೆಂಕಿ ಬಿದ್ದಿದೆ ಅಂತಂದರೂ ಕೂಡ ಇವನಿಗೇನೂ ಆಗಲ್ಲ ಅಂತ ತಿಳಿಸ್ತಾನೆ ಇವನು. ಆದ್ದರಿಂದ ಯಾಕೆ ಅಂದರೆ ಭಗವಂತನ ತಾತ್ವಿಕವಾದ ವಿಚಾರದಲ್ಲಿ ತಲ್ಲೀನವಾಗಿತ್ತು ಮನಸ್ಸು. ಅದನ್ನೇ ಹೇಳಿದು, ಎಂ ಲಬ್ಧ್ವಾ ಚಾಪರಲಾಭಂ ಮನ್ಯತೇನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ನ ವಿಚಾಲ್ಯತೆ. ಯಸ್ಮಿನ್ ಸ್ಥಿತ, ಆ ಭಗವಂತನ ವಿಚಾರಧಾರೆಯಲ್ಲಿ ಅವನಲ್ಲಿ ತನ್ನ ಮನಸ್ಸನ್ನು ಹಾಕಿಬಿಟ್ಟಿದ್ದಾನೆ. ಆವಾಗ ಎಂಥ ಗುರುತರವಾದ ದುಃಖದ ವಿಚಾರ ಬಂದರೂ ಏನೂ ಅವನ ಮನಸ್ಸು ವಿಚಲಿತವಾಗಿ ಆಗಲಿಲ್ಲ ಅಂತ ಹೇಳ್ತಾರೆ. ಇದು ಧ್ಯಾನದ ಒಂದು ವಿಧವಾದ ಮಾದರಿ. ಈ ಧ್ಯಾನವನ್ನು ಹೀಗೆ ಮಾಡಿದಾಗ ಎಂಥ ಸುಖ ದುಃಖ ಗೊತ್ತಾಗತ್ತೆ ಅನ್ನೋದು ನಮಗೆ ಸೂಚ್ಯವಾಗಿ ತಿಳಿಸಿದಂತೆ ಆಯಿತು. ಅಂದರೆ ಸಾಂಸಾರಿಕವಾದ ಯಾವ ಕ್ಲೇಶಗಳು ಇನ್ನು ಮುಂದೆ ಎಂದೆಂದೂ ತಟ್ಟೋದೇ ಇಲ್ಲ. ಒಮ್ಮೆ ಈ ರೀತಿ ಮನಸ್ಸನ್ನು ಭಗವಂತನಲ್ಲಿ ತೊಡಗಿಸಿ ಆ ಭಗವಂತನನ್ನು ತನ್ನ ಮನಸ್ಸೊಳಗೆ ಪೂರ್ಣವಾಗಿ ಆಹ್ವಾನವನ್ನು ಈತ ಮಾಡಿಕೊಂಡು ಬಿಟ್ಟ ಅಂತಂದರೆ ಆವಾಗ ಜಗತ್ತಿನ ಯಾವ ವಿಚಾರಗಳು ಇವನಿಗೆ ಬೇಕಾಗೋದೇ ಇಲ್ಲ ಅಂತ ತಿಳಿಸ್ತಾರೆ. ಆದ್ದರಿಂದ ಅಂಥ ಭಗವಂತ ಅವನಲ್ಲಿ ಮನಸ್ಸು ತೊಡಗಿಸೋದು ಹೇಗೆ? ಆ ರೀತಿ ಮಾಡಿದಾಗ ತಂ ವಿದ್ಯಾ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ, ಇದನ್ನು ಯೋಗ ಅಂತ ಕರೀತಾರೆ. ಯೋಗ ಸಂಜ್ಞಿತಂ ತಂ ವಿದ್ಯಾ, ಯಾಕೆ ಅಂದರೆ ದುಃಖ ಸಂಯೋಗ ವಿಯೋಗಂ ಅಂತಂದರು. ಇನ್ನು ಮುಂದೆ ಒಮ್ಮೆ ಈ ರೀತಿಯಾಗಿ ಮಾಡಿದ ವ್ಯಕ್ತಿ ಇನ್ನು ಮುಂದೆ ಈ ವ್ಯಕ್ತಿ ಇದ್ದಾನಲ್ಲ, ಇವನಿಗೆ ದುಃಖದ ಉತ್ಪತ್ತಿಯೇ ಆಗೋಲ್ಲ. ದುಃಖದ ಸಂಯೋಗದ ವಿಯೋಗ ಅಂದರು. ಅಂದ್ರೇನು? ದುಃಖ ಇನ್ನು ಮುಂದೆ ಇವನಿಗೆ ಉತ್ಪತ್ತಿನೇ ಆಗೋಲ್ಲ. ಇಲ್ಲಿ ತನಕ ದುಃಖ ಮಾತ್ರ ಕಳೆದೋಗಿದ್ದು ಮಾತ್ರ ಅಲ್ಲ. ಯಾಕೆ ಅಂದರೆ ಇಷ್ಟು ನಿಶ್ಚಲವಾಗಿ ಕೂತುಬಿಟ್ಟಿದ್ದಾನೆ ಇವನು. ಸಂಪೂರ್ಣವಾಗಿ ಮನಸ್ಸನ್ನು ಭಗವಂತನಲ್ಲಿ ತಲ್ಲೀನಗೊಳಿಸ್ತಾ ಇದ್ದಾನೆ. ನಿರಂತರ ಸ್ಮರಣೆ ಧ್ಯಾನ ಮಾಡ್ತಾ ಇದ್ದಾನೆ. ಹಾಗೆ ಮಾಡ್ತಾ ಇರೋವಂಥ ವ್ಯಕ್ತಿಗೆ ಇನ್ನು ಮುಂದೆ ದುಃಖ ಹುಟ್ಟುತ್ತಾ ಅಂದರೆ ದುಃಖನೇ ಹುಟ್ಟಲ್ಲ. ಯಾಕೆ ದುಃಖ ಹುಟ್ಟಲ್ಲ? ಮನಸ್ಸನ್ನು ನಿಗ್ರಹ ಮಾಡ್ಕೊಂಡಿದ್ದಾನೆ. ಇನ್ನು ಬೇರೆ ಕಡೆ ಹರಿಯೋದೇ ಇಲ್ಲ ಇವನ ಮನಸ್ಸು ನಮಗೆ ಬೇರೆ ಕಡೆ ಹರಿದಿರ್ತಾನೆ. ಆ ವಿಷಯ ಪದಾರ್ಥಗಳ ಕಡೆಗೆ ನಮಗೆ ಆಸಕ್ತಿ ಬಂದಿರ್ತಾನೆ. ವಿಷಯ ಪದಾರ್ಥಗಳ ಬಗ್ಗೆ ನಮಗೆ ಅಭಿಮಾನ ಮೂಡದಿರುತ್ತಾನೆ. ದುಃಖ ಬರೋದು ಯಾವಾಗ ಈ ಅಭಿಮಾನವನ್ನೇ ಈತ ಕಿತ್ತೋಗದ ಆವಾಗ ದುಃಖ ಬರೋದು ಹೇಗೆ? ಇದನ್ನೇ ಶ್ರೀಕೃಷ್ಣ ಆರಂಭದಲ್ಲೇ ಅರ್ಜುನನಿಗೆ ತಿಳಿಸಿದ್ದು.
ಅಭಿಮಾನ ತ್ಯಾಗವನ್ನು ಮಾಡಿಬಿಡು ಅಂತ ತಿಳಿಸ್ದ. ಆದ್ದರಿಂದ ಅಂಥ ಧ್ಯಾನದಲ್ಲಿ ಅರ್ಜುನನನ್ನು ತೊಡಗಿಸ್ತಾ ಇದ್ದಾನೆ ಶ್ರೀಕೃಷ್ಣ. ವಿಶೇಷವಾಗಿ ಹೇಳಿದ್ದನ್ನು ಹೇಳಿದಂತೆ ಕಾಣುವ ವಿಚಾರಗಳಿದ್ದರೂ ಕೂಡ ಆ ವಿಷಯದಲ್ಲಿ ದೃಢತೆ ನಮ್ಮ ಮನಸ್ಸಿನಲ್ಲಿ ಉಂಟಾಗಬೇಕು ಅನ್ನೋ ಒಂದೇ ಒಂದು ಅಭಿಲಾಷೆಯಿಂದ ಭಗವಂತ ಪುನಃ ಅದರ ಸ್ಪಷ್ಟತೆಯನ್ನು ಮಾಡೋ ದೃಷ್ಟಿಯಿಂದ ನಾನಾ ವಿಧವಾಗಿ ಅನೇಕ ರೀತಿಯಿಂದ ಆ ವಿಚಾರಧಾರೆಯನ್ನು ನಮ್ಮ ಮುಂದೆ ಶ್ರೀಕೃಷ್ಣ ತಿಳಿಸ್ತಾ ಇದ್ದಾನೆ. ಅಂತಹ ಮಹಾ ಉಪಕಾರವನ್ನು ಮಾಡುವಂಥ ಜ್ಞಾನದ ಧಾರೆಯನ್ನು ನಮಗೆ ನೀಡಿ ವಿಶ್ವಗುರು ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಕರಿತೀವಿ. ಅದಕ್ಕೋಸ್ಕರ ನಾವು ಇಡೀ ಜಗತ್ತಿಗೆ ಗುರು ಯಾರು? ಭಗವಂತ. ಯಾಕೆ ಅಂದರೆ ಇಡೀ ಜಗತ್ತು ಅಂದರೆ ಎಲ್ಲದಕ್ಕೂ ಗುರು ಅಂತಲೂ ಅರ್ಥ. ಎಲ್ಲದಕ್ಕೂ ಅಂತಂದರೆ ಪ್ರಮುಖವಾಗಿ ಸಾಕ್ಷಾತ್ ಮೋಕ್ಷವನ್ನು ತಂದುಕೊಡುವಂಥ ಜ್ಞಾನ ಏನಿದೆ ಆ ಜ್ಞಾನಕ್ಕೆ ಗುರು ಭಗವಂತ. ಆದ್ದರಿಂದ ಅವನು ಜಗದ್ಗುರು ಅಂತ ಕೃಷ್ಣನಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಾವು ಈ ವಾಕ್ಕುಸುಮಗಳ ಧಾರೆಯನ್ನು ಅವನ ಚರಣಾರವಿಂದಗಳನ್ನು ತೊಳೆಯೋದಕ್ಕೆ ಉಪಯೋಗಿಸೋಣ ಅಂತ ಹೇಳಿ ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಮದ್ಭಗವದ್ಗೀತಾಸು इति श्रीमद्भगवद्गीतासु ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಆತ್ಮಸಂಯಮಯೋಗೋ ನಾಮ ಷಷ್ಠೋಧ್ಯಾಯಃ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಈಗ ಕ್ಷಮಾ ಪ್ರಾರ್ಥನೆಯನ್ನು ಹಾಡೋಣ. ಓಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ಕಾಯೇನ ವಾಚಾ ಮನಸೈಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಭಗವದ್ಗೀತಾ ಪಾರಾಯಣದಿಂದ ಲೋಕಾ ಸಮಸ್ತ ಸುಖನೋ ಭವಂತೋ ಎಂಬ ಇತ್ಯರ್ಥದಿಂದ ಲೋಕಕ್ಷೇಮ ಪ್ರಾರ್ಥನೆಯನ್ನು ಹಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ ಶ್ರೀನಿವಾಸಾಯ ಮಂಗಳಂ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.
ನ